ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸಶಸ್ತ್ರ ಸೀಮಾ ಬಲದಿಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ನೋಟಿಫಿಕೇಶನ್ ನೋಡ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಡೈರೆಕ್ಟರ್ ಜನರಲ್ ಆಫ್ ಸಶಸ್ತ್ರ ಸೀಮಾ ಬಲ್ ಇವರಿಂದ ನೋಟಿಫಿಕೇಶನ್ಸ್ ಬಂದಿದೆ. ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಪರ್ಸನ್ಸ್ ಇನ್ ಸಶಸ್ತ್ರ ಸೀಮಾ ಬಲ್. ಯಾರಿಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ ಅವರಿಗೆ ಸಶಸ್ತ್ರ ಸೀಮಾ ಬಲದಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಮೇಲ್ ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಅಪ್ ಆಫ್ ದ 404 vacancies for general central service group C non-gazetted non-ministerial post of constable general duty under the sports quota for the year of 2026 in ಸಶಸ್ತ್ರ ಸೀಮಾ ಬಲ್. ಇಲ್ಲೇನ್ ಮಾಡ್ತಿದ್ದಾರೆ ನೋಡ್ರಿ, ಸಶಸ್ತ್ರ ಸೀಮಾ ಬಲ್ದವ್ರು ಏನಪ್ಪಾ ಅಂದ್ರೆ ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿಗಳು ಯಾರು ಸ್ಪೋರ್ಟ್ಸ್ ಪರ್ಸನ್ ಇದಾರಲ್ಲ ಅವರಿಗೆ ಒಂದು 404 ವೇಕೆನ್ಸೀಸ್ ಅನ್ನ ಫುಲ್ಫಿಲ್ ಮಾಡ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಇದು ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಇರುತ್ತೆ. ಇದನ್ನ ಏನಂತ ಕರೀತಿದ್ದಾರೆ ಅಂದ್ರೆ ಅವರು ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಕರೀತಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಯಾವ್ಯಾವ ಸ್ಪೋರ್ಟ್ಸ್ ಇಂದ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ನೋಡ್ರಿ 404 ವೇಕೆನ್ಸೀಸ್ ಇದೆ. ಸೊ ಒಂದು ನಾನು ಎಕ್ಸಾಂಪಲ್ ಕೊಡೋದಾದ್ರೆ ಆರ್ಚರಿಯಲ್ಲಿ ನಿಮ್ಗೆ ಏನ್ ಮಾಡಿದ್ರೆ ಅಂದ್ರೆ 3 ಕ್ಯಾಟಗರೀಸ್ ಇರುತ್ತೆ. ರೀಕರ್ವ್ ಮೆನ್ ಒಳಗಡೆ ನೋಡ್ರಿ, ರೀಕರ್ವ್ ಇಂದ 2 ವೇಕೆನ್ಸೀಸ್, ಕಂಪೌಂಡ್ ಇಂದ 3 ವೇಕೆನ್ಸೀಸ್, ಇಂಡಿಯನ್ ರೌಂಡ್ ಇಂದ 2 ವೇಕೆನ್ಸೀಸ್, ಟೋಟಲ್ 7 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಆರ್ಚರಿ ವುಮೆನ್ ಒಳಗಡೆ ನೋಡ್ರಿ, ರೀಕರ್ವ್ ಇಂದ 3, ಕಂಪೌಂಡ್ ಇಂದ 3 ಮತ್ತೆ ಇಂಡಿಯನ್ ರೌಂಡ್ ಇಂದ 1, ಒಟ್ಟು 7 ವೇಕೆನ್ಸೀಸ್. ಆರ್ಚರಿಯಿಂದ ಎಷ್ಟಪ್ಪ ಅಂದ್ರೆ 14 ವೇಕೆನ್ಸೀಸ್ ಇದೆ. ಅದೇ ತರನಾಗಿ ಏನ್ ಮಾಡಿದ್ರೆ ಅಂದ್ರೆ ಎಂಟೈರ್ ಯಾವ್ಯಾವ ಸ್ಪೋರ್ಟ್ಸ್ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವೇನ್ ಮಾಡ್ರಿ ಅಂದ್ರೆ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೋಡ್ಕೊರಿ. ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ದು ಯಾವ ಸ್ಪೋರ್ಟ್ಸ್ ಇದೆ, ಎಷ್ಟು ವೇಕೆನ್ಸೀಸ್ ಇದೆ ಅಂತ ಒಂದ್ಸರಿ ನೋಡ್ಕೊರಿ. ಯಾಕಂದ್ರೆ ಕಂಪ್ಲೀಟ್ ಆಗಿ 404 ವೇಕೆನ್ಸೀಸ್ ಅನ್ನ ಡೀಟೇಲ್ ಆಗಿ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ನಿಮ್ಮ ಯಾವ ಸ್ಪೋರ್ಟ್ಸ್ ಇದೆಯಲ್ಲ ಅದನ್ನ ಒಂದ್ಸರಿ ನೋಡ್ಕೊರಿ. ನೆಕ್ಸ್ಟ್ ಇದಾದ್ಮೇಲೆ ನೋಡ್ರಿ, ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಅಂಡ್ ಅದರ್ ಅಲವೆನ್ಸಸ್. ಅಂದ್ರೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂದ್ರೆ ದ ಪೋಸ್ಟ್ ವಿಲ್ ಕ್ಯಾರಿ ಅ ಪೇ ಮ್ಯಾಟ್ರಿಕ್ಸ್ ಆಫ್ 21,700 rupees to 69,100 as per the CPC and other allowances as admissible in the force for the time to time under the rules or instructions. ಸೊ ನಿಮಗೆ ಪ್ರತಿ ತಿಂಗಳು ಎಷ್ಟು ಮಾಡ್ತಾರೆ ಅಂದ್ರೆ ಲೆವೆಲ್ 3 ಪೇ ಸ್ಕೇಲ್ ಒಳಗಡೆ ನೋಡ್ರಿ, ಪ್ರತಿ ತಿಂಗಳು ನಿಮಗೆ 21,700 ರೂಪಾಯಿಂದ 69,100 ವರೆಗೂ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನ್ ನೋಡ್ರ ಅಂದ್ರೆ ನೇಮ್ ಆಫ್ ದಿ ಪೋಸ್ಟ್ ಯಾವ್ದಪ್ಪ ಅಂದ್ರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ನೋಡ್ರಿ, ಅದು ಕೂಡ ಏನಪ್ಪಾ ಅಂದ್ರೆ ಅಂಡರ್ ಸ್ಪೋರ್ಟ್ಸ್ ಕೋಟಾ ಅಂತ ಹೇಳ್ತಿದ್ರೆ. ವಯೋಮಿತಿ ಎಷ್ಟಿರ್ಬೇಕಂದ್ರೆ 18ರಿಂದ 23 ವರ್ಷ ಇರ್ಬೇಕಂತ ಹೇಳ್ತಿದ್ದಾರೆ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ನಿಮ್ಮ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಮ್ಯಾಟ್ರಿಕ್ಯುಲೇಷನ್ ಆರ್ ಇಕ್ವಿವೆಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನೀವು ಜಸ್ಟ್ SSLC ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ SSLC ಇದ್ರೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಆರ್ಡರ್ ಆಫ್ ಪ್ರಿಫರೆನ್ಸ್ ಒಳಗೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಮೊದಲೇದಾಗಿ ನೋಡ್ರಿ, ಆರ್ಡರ್ ಆಫ್ ಪ್ರಿಫರೆನ್ಸ್ ಅಲ್ಲಿ ಫಸ್ಟ್ ಯಾವ್ದಿದೆ ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ಸ್ಟೇಟ್ ಆರ್ ಕಂಟ್ರಿ ಇನ್ ದ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್. ಅಂದ್ರೆ ಯಾರು ಕ್ರೀಡಾ ವ್ಯಕ್ತಿಗಳೇನಪ್ಪ ಅಂದ್ರೆ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲಿ ರಾಜ್ಯ ಅಥವಾ ದೇಶವನ್ನ ಪ್ರತಿನಿಧಿಸಿದರೆ ಅವರಿಗೆ ಮೊದಲನೇ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಮೆಡಲ್ ವಿನ್ನರ್ಸ್ ಇನ್ ಸೀನಿಯರ್ ಆರ್ ಜೂನಿಯರ್ ಲೆವೆಲ್ ಕಾಂಪಿಟೇಷನ್ಸ್. ಸೀನಿಯರ್ ಮತ್ತೆ ಜೂನಿಯರ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲಿ ನೀವು ಪದಕವನ್ನ ಗಳಿಸಿರ್ಬೇಕು. ಅಥವಾ ಮೆಡಲ್ ವಿನ್ನರ್ಸ್ ಇನ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಏಜ್ ಕ್ಯಾಟಗರಿ ಅಬೌವ್ 18 years ಆರ್ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಆರ್ ಖೇಲೋ ಇಂಡಿಯಾ ಪಾರಾ ಗೇಮ್ಸ್. ನೀವ್ ಏನ್ ಮಾಡಿರ್ಬೇಕಂದ್ರೆ ಮೆಡಲ್ ಅನ್ನ ಎಲ್ಲಿ ಗೆದ್ದಿರ್ಬೇಕಂದ್ರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಗೆದ್ದಿರ್ಬೇಕು. ಅಲ್ಲಿ ಏಜ್ ಕ್ಯಾಟಗರಿ ಎಷ್ಟಂದ್ರೆ ಅಬೌವ್ 18 ವರ್ಷ ಮೇಲ್ಪಟ್ಟಿರುತ್ತೆ. ನೆಕ್ಸ್ಟ್ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಲ್ಲಾದ್ರೂ ಪದಕವನ್ನ ಗಳಿಸಿರ್ಬೇಕು, ಅಥವಾ ಇಂಡಿಯಾ ಪ್ಯಾರಾ ಗೇಮ್ಸ್ ಅಲ್ಲಾದ್ರೂ ನೀವು ಪದಕವನ್ನ ಗಳಿಸಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಮೆಡಲ್ ವಿನ್ನರ್ಸ್ ಇನ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಲ್ಲಾದ್ರೂ ನೀವು ಪದಕವನ್ನ ಗಳಿಸಿರ್ಬೇಕು. ಮೆಡಲ್ ವಿನ್ನರ್ಸ್ ಇನ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಾದ್ರೂ ನೀವು ಏನಪ್ಪಾ ಅಂದ್ರೆ ಪದಕವನ್ನ ಗಳಿಸಿರ್ಬೇಕು, ಗೋಲ್ಡ್, ಸಿಲ್ವರ್ ಮತ್ತೆ ಬ್ರಾಂಜ್ ಆದ್ರೂ. ನೆಕ್ಸ್ಟ್ ನೋಡ್ರಿ, ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ದೇರ್ ಯೂನಿವರ್ಸಿಟೀಸ್ ಇನ್ ಇಂಟರ್ ಕಾಲೇಜ್ ಟೂರ್ನಮೆಂಟ್ಸ್ ಕಂಡಕ್ಟೆಡ್ ಬೈ ದ ಇಂಟರ್ ಯೂನಿವರ್ಸಿಟಿ ಸ್ಪೋರ್ಟ್ಸ್. ಸೊ ಯಾವೆಲ್ಲ ವ್ಯಕ್ತಿಗಳೇನಪ್ಪ ಅಂದ್ರೆ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ಅನ್ನ ಆಡಿರ್ತೀರಿ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇಂಟರ್ ಯೂನಿವರ್ಸಿಟಿ ಅಂದ್ರೆ ಈಗ ಒಂದ್ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಏನ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿ ಪದಕವನ್ನ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ.
ವಿತ್ ಇನ್ ಯೂನಿವರ್ಸಿಟಿ ಅಲ್ಲ, ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಕಾಂಪಿಟೇಷನ್, ಇಂಟರ್ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಬೋರ್ಡ್ ಅಂತ ಹೇಳ್ತಿದ್ದಾರೆ, ನಾಟ್ ಇಂಟ್ರಾ ಯೂನಿವರ್ಸಿಟಿ. ನೆಕ್ಸ್ಟ್ ನೋಡ್ರಿ, ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ದ ಸ್ಟೇಟ್ ಸ್ಕೂಲ್ಸ್ ಟೀಮ್ ಇನ್ ನ್ಯಾಷನಲ್ ಸ್ಪೋರ್ಟ್ಸ್ ಆರ್ ಗೇಮ್ಸ್ ಫಾರ್ ಸ್ಕೂಲ್ ಕಂಡಕ್ಟೆಡ್ ಬೈ ದ ಆಲ್ ಇಂಡಿಯಾ ಸ್ಕೂಲ್ ಗೇಮ್ಸ್ ಫೆಡರೇಷನ್. ಯಾವೆಲ್ಲ ಸ್ಪೋರ್ಟ್ಸ್ ಪರ್ಸನ್ ಏನಪ್ಪಾ ಅಂದ್ರೆ ಸ್ಟೇಟ್ ಸ್ಕೂಲ್ ಟೀಮ್ಸ್ ಅನ್ನ ನೀವು ನ್ಯಾಷನಲ್ ಸ್ಪೋರ್ಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಅಥವಾ ಗೇಮ್ ಆಫ್ ಸ್ಕೂಲ್ಸ್ ಅದನ್ನ ಏನಪ್ಪಾ ಅಂದ್ರೆ ಆಲ್ ಇಂಡಿಯಾ ಗೇಮ್ಸ್ ಸ್ಕೂಲ್ ಗೇಮ್ಸ್ ಅವ್ರ ಫೆಡರೇಷನ್ ಏನ್ ಕಂಡಕ್ಟ್ ಮಾಡ್ತಾರೆ ಅಲ್ಲಿ ನೀವು ರೆಪ್ರೆಸೆಂಟೇಷನ್ ಮಾಡಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ನೋಟ್ ಅನ್ನ ಹೇಳ್ತಿದ್ದಾರೆ, qualification will be taken on consideration of the participation or achievement by the candidate in the past 2 years. Cut-off date of determining the eligibility criteria is 30 days from the date of publication of this advertisement in Employee News only. So qualifications ಯಾವಾಗ ತಗೊಳ್ತಾರೆ ಅಂದ್ರೆ ಪಾಸ್ಟ್ 2 years ಇಂದ ಏನ್ ಮಾಡಿದ್ರೆ ಅಂದ್ರೆ ಕಳೆದ 2 ವರ್ಷದಿಂದ ನಿಮ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಏನಿದೆಯಲ್ಲ ಅದನ್ನ ಮಾತ್ರ ಅವರು ತೆಗೆದುಕೊಳ್ತಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ 2 years ಯಾವ್ದಪ್ಪ ಅಂದ್ರೆ ಈ ಒಂದು ನೋಟಿಫಿಕೇಶನ್ಸ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ಬರುತ್ತಲ್ಲ ಅದ್ ಬಂದ್ 30 ದಿನದೊಳಗೆ ಏನಿರುತ್ತಲ್ಲ ಅಲ್ಲಿಂದ ನಿಮ್ಗೆ 2 years ಹಿಂದ್ಗಡೆ ಏನೇನ್ ಅಚೀವ್ಮೆಂಟ್ ಮಾಡಿದ್ರಲ್ಲ ಅದನ್ನ ಮಾತ್ರ ಅವರು ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್, ವಯೋಮಿತಿ ಸಡಲಿಕೆಯನ್ನ ನೋಡೋದಾದ್ರೆ, ದ ಅಪರ್ ಏಜ್ ಲಿಮಿಟ್ ಶಾಲ್ ಬಿ ರಿಲ್ಯಾಕ್ಸಬಲ್ ಬೈ 5 years ಫಾರ್ ದ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂಡ್ 3 years ಫಾರ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಆಲ್ಸೋ ರಿಲ್ಯಾಕ್ಸಬಲ್ ಫಾರ್ ಗವರ್ಮೆಂಟ್ ಸರ್ವಿಸ್ ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂಡ್ ಅದರ್ ಸ್ಪೋರ್ಟ್ಸ್ ಕ್ಯಾಟಗರಿ ಆಫ್ ಪರ್ಸನ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಇಶ್ಯೂಡ್ ಆರ್ಡರ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್. ಅಪರ್ ಏಜ್ ಲಿಮಿಟ್ ಅನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ SC/ST ಕ್ಯಾಟಗರಿ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಮಾಡ್ತಾರೆ, OBC ಅವರಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಮಾಡ್ತಾರೆ. ಇನ್ ಕೇಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಗವರ್ಮೆಂಟ್ ಸರ್ವೆಂಟ್ ಆಗಿದ್ರೆ ನಿಮ್ಗೂ ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡ್ತಾರೆ. ಸೊ ನೋಡ್ರಿ, ಅಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ ಮಿನಿಮಮ್ 18, ಅದಾದ್ಮೇಲೆ ಮ್ಯಾಕ್ಸಿಮಮ್ 23. ಸೊ SC/ST ದವ್ರಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಆದ್ರೆ OBC ಅವರಿಗೆ 3 ವರ್ಷ ಇರುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಏನಪ್ಪಾ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, 1984 ಇಯರ್ಸ್ ಬೇಡ, 1980 ಬೇಡ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಪ್ಪಾ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಇದಾದ್ಮೇಲೆ ಚಿಲ್ಡ್ರನ್ಸ್ ಅಫೆಕ್ಟೆಡ್ ಇನ್ 1989 ಅಂದ್ರೆ ಅಲ್ಲಿ ರಿಯೋಟ್ಸ್ ಆತಲ್ಲ ಅಲ್ಲಿ ಏನಾಗಿದ್ದು, ಮತ್ತೆ 1984 ಒಳಗಡೆ ಡೆಲ್ಲಿ ಒಳಗಡೆ ರಿಯೋಟ್ಸ್ ಆಗತ್ತಲ್ಲ ಅಲ್ಲಿ ಅಫೆಕ್ಟೆಡ್ ಚಿಲ್ಡ್ರನ್ಸ್ ಕೂಡ ಏನಪ್ಪಾ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಡಿಸ್ಕ್ವಾಲಿಫಿಕೇಶನ್ಸ್ ಹೇಳ್ತಿದ್ದಾರೆ, ಒಂದು ಅನರ್ಹತೆಯನ್ನ ಹೇಳ್ತಿದ್ದಾರೆ. ನೋ ಪರ್ಸನ್ ಹೂ ಹ್ಯಾಸ್ ಎಂಟರ್ಡ್ ಇಂಟು ಆರ್ ಕಾಂಟ್ರಾಕ್ಟೆಡ್ ಎ ಮ್ಯಾರೇಜ್ ವಿತ್ ಅ ಪರ್ಸನ್ ಹ್ಯಾವಿಂಗ್ ಎ ಸ್ಪೌಸ್ ಲಿವಿಂಗ್ ಆರ್ ಹೂ ಹ್ಯಾವಿಂಗ್ ಎ ಸ್ಪೌಸ್ ಲಿವಿಂಗ್ ಹ್ಯಾಸ್ ಎಂಟರ್ಡ್ ಇಂಟು ಆರ್ ಕಾಂಟ್ರಾಕ್ಟೆಡ್ ಎ ಮ್ಯಾರೇಜ್ ವಿತ್ ಅನದರ್ ಪರ್ಸನ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಆಲ್ರೆಡಿ ಮದುವೆ ಆಗಿರೋ ವ್ಯಕ್ತಿಯ ಜೊತೆಗೆ ಏನಾದ್ರು ಮದುವೆ ಆಗೋದಕ್ಕೆ ಕಾಂಟ್ರಾಕ್ಟ್ ಮಾಡಿದ್ರು ಅಥವಾ ಮದುವೆನ ಮಾಡ್ಕೊಂಡಿದ್ರೆ ಅಂತವ್ರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಅಂದ್ರೆ ಅವರು ಮದುವೆ ಮಾಡ್ಕೊಂಡಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಇನ್ನೊಬ್ರು ಸಂಗಾತಿ ಇದ್ರೆ, ಬದುಕಿರುವಂತ ಸಂಗಾತಿ ಇದ್ರೆ ಅವರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ. ಜೊತೆಗೆ ನೋಡ್ರಿ, ಯಾವೊಬ್ಬ ಮದುವೆ ಆಗಿದ್ದ ವ್ಯಕ್ತಿ ಇನ್ನೊಬ್ಬರ ಜೊತೆಗೆ ಏನಾದ್ರು ಮದುವೆ ಆದ್ರೆ ಅಂತವ್ರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಒಂದೇ ಮದುವೆ ಆಗಿರ್ಬೇಕು, ಇನ್ ಕೇಸ್ ನೀವು ಎರಡೆರಡು ಮದುವೆ ಆಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪಿ ಪೇಯಬಲ್ ಅಂಡ್ ಮೋಡ್ ಆಫ್ ಪೇಮೆಂಟ್. ಅನ್ರಿಸರ್ವ್ಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂಡ್ OBC category candidates are required to pay 100 rupees only, being a fees non refundable through online mode only. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಎಸ್ಪೆಷಲಿ ಯಾರ್ಯಾರು ಫೀಸ್ ತುಂಬಬೇಕಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅವರು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ OBC ಅಭ್ಯರ್ಥಿಗಳು 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಮಾತ್ರ ತುಂಬಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಸೆಲೆಕ್ಷನ್ಸ್ ಪ್ರೊಸೆಸ್ ಯಾವ ತರನಾಗಿರುತ್ತೆ ಅಂದ್ರೆ ಇಲ್ಲಿ ಯಾವುದೇ ತರನಂತ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರಲ್ಲ, ಬದಲಾಗಿ ನಿಮ್ ಸೆಲೆಕ್ಷನ್ಸ್ ನ 2 ಹಂತದಲ್ಲಿ ಮಾಡ್ತಾರೆ. ಸ್ಟೇಜ್ 1 ಫಾರ್ ಕ್ಯಾಂಡಿಡೇಟ್ಸ್ ವಿತ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಷನ್ ಆರ್ ಮೆಡಲ್ ವಿನ್ನರ್ಸ್ ಅಂಡ್ ನ್ಯಾಷನಲ್ ಮೆಡಲ್ ವಿನ್ನರ್ಸ್ ಅಪ್ ಟು 3 place. ಮೊದಲನೇ ಹಂತದಲ್ಲಿ ಏನಪ್ಪಾ ಅಂದ್ರೆ ಯಾರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದಿಲ್ಲ ಅವ್ರಿಗೆ, ಅಥವಾ ಮೆಡಲ್ ವಿನ್ನರ್ಸ್ ಅಥವಾ ನ್ಯಾಷನಲ್ ಮೆಡಲ್ ವಿನ್ನರ್ಸ್ ಅಪ್ ಟು 3 place ಅಂದ್ರೆ ಬ್ರೋಂಜ್ ಮೆಡಲ್ ವರೆಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಡ್ತಾರೆ. ನೆಕ್ಸ್ಟ್ ಸ್ಟೇಜ್ 2 ಅಲ್ಲಿ ನೋಡ್ರಿ, second stage of recruitment will be conducted for the other eligible candidates if the vacancies remain unfilled after the selections of the candidates having medals or participation in international and medal winners in national competition up to 3rd place. ಅಂದ್ರೆ ಮೊದಲೇ ಹಂತದಲ್ಲಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಾತಿನಿಧ್ಯವನ್ನ ಕೊಟ್ಟಂತ ಅಥವಾ ನ್ಯಾಷನಲ್ ಕಾಂಪಿಟೇಷನ್ಸ್ ಅಲ್ಲಿ 3 ಪ್ಲೇಸಸ್ ವರೆಗೂ ಏನಪ್ಪಾ ಅಂದ್ರೆ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟ ಮೇಲೆ ಇನ್ ಕೇಸ್ ವೇಕೆನ್ಸೀಸ್ ಅನ್ಫಿಲ್ ಆದ್ರೆ ಅಂದ್ರೆ ಅವು ಫುಲ್ಫಿಲ್ ಆಗ್ಲೇ ಇದ್ರೆ ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಸ್ಟೇಜ್ 2 ನ ಕಂಡಕ್ಟ್ ಮಾಡ್ತಾರೆ. ಸ್ಟೇಜ್ 1 ಅಲ್ಲಿ ನೋಡ್ರಿ ಏನೇನಿರುತ್ತೆ ಅಂದ್ರೆ ಫಸ್ಟ್ ಡಾಕ್ಯುಮೆಂಟೇಶನ್ಸ್ ಇರುತ್ತೆ. ಆಲ್ ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಫಾರ್ ದ ರಿಕ್ರೂಟ್ಮೆಂಟ್ ವಿಲ್ ಹ್ಯಾವ್ ಟು ಗೋ ಥ್ರೂ ಎ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಇನ್ ವಿಚ್ ಕ್ಯಾಂಡಿಡೇಟ್ಸ್
will have to produce all original documents or certificate pertaining to age, education, caste, sports achievement, proof of avail, age relaxation, etc. Failing which the candidature of the candidate will be rejected. No appeal on rejections during the documentation will be entertainment by SSB at later stage. ಏನ್ ಹೇಳ್ತಿದಾರೆ ಅಂದ್ರೆ ಡಾಕ್ಯುಮೆಂಟೇಶನ್ ಸ್ಟೇಜ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಅನ್ನ ಹೋಗ್ಬೇಕು. ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಥವಾ ಸರ್ಟಿಫಿಕೇಟ್ ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಂತಂದ್ರೆ ವಯೋಮಿತಿ ಇರ್ಬೋದು, ವಿದ್ಯಾರ್ಹತೆ ಇರ್ಬೋದು, ಕಾಸ್ಟ್ ಇರ್ಬೋದು, ಸ್ಪೋರ್ಟ್ಸ್ ಅಚೀವ್ಮೆಂಟ್ ಅಂದ್ರೆ ನೀವು ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲಿ ನಿಮಗೆ ಪಾರ್ಟಿಸಿಪೇಷನ್ಗೆ ಅಥವಾ ಮೆಡಲ್ ವಿನ್ ಆಗಿದ್ದಕ್ಕೆ ಏನು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದನ್ನ ಕೊಡ್ಬೇಕು. ಮತ್ತೆ ಇನ್ ಕೇಸ್ ನೀವು ಏಜ್ ರಿಲ್ಯಾಕ್ಸೇಷನ್ ಕೇಳ್ತಿದ್ರೆ ಆ ರಿಲ್ಯಾಕ್ಸೇಷನ್ ಕೂಡ ಏನಪ್ಪಾ ಅಂದ್ರೆ ಪ್ರೂಫ್ ಅನ್ನ ನೀವು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಚೆಕಿಂಗ್ ಆಫ್ ಸ್ಪೋರ್ಟ್ಸ್ ಅಚೀವ್ಮೆಂಟ್. ನೆಕ್ಸ್ಟ್ ಚೆಕಿಂಗ್ ಆಫ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಅಲ್ಲಿ field trial or skill test will be exempted for those who have participated in any international sports event as a member of Indian squad with a clearance of the Department of Youth Affairs and Sports. ಫೀಲ್ಡ್ ಟ್ರಯಲ್ ಅಥವಾ ಸ್ಕಿಲ್ ಟೆಸ್ಟ್ ಏನಿದೆಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಸ್ ಅ ಮೆಂಬರ್ ಆಫ್ ಇಂಡಿಯನ್ ಸ್ಕ್ವಾಡ್ ಆಗಿ ಹೋಗಿದ್ರೆ ನಿಮಗೆ ಯಾವುದೇ ತರನಾಗಿ ಸ್ಕಿಲ್ ಟೆಸ್ಟ್ ಅಥವಾ ಫೀಲ್ಡ್ ಟ್ರಯಲ್ ಅನ್ನ ಮಾಡಲ್ಲ. ಬಿಟ್ಟು ಫೀಲ್ಡ್ ಟ್ರಯಲ್ ಆರ್ ಸ್ಕಿಲ್ ಟೆಸ್ಟ್ ವಿಲ್ ಬಿ ಎಕ್ಸಾಮ್ಟೆಡ್ ಫಾರ್ ದೋಸ್ who have represented a state or union territory in senior or junior level competitions organized by National Sports Federation recognized by Department of Youth Affairs and Sports or national games organized by Indian Olympic Association and have won medal up to position 3. ಅಂದ್ರೆ ನೆಕ್ಸ್ಟ್ ಫ್ರೀ ಟೈರ್ ಸ್ಕಿಲ್ಸ್ ಟೆಸ್ಟ್ ಇದೆಲ್ಲ ಅದನ್ನು ಕೂಡ ಯಾರಿಗೆ ಎಕ್ಸಾಮ್ಟೆಡ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಅಪ್ ಟು ಥರ್ಡ್ ಪ್ಲೇಸಸ್ ವರೆಗೆ ವಿನ್ ಆಗಿದ್ದಾರೆ ಮತ್ತೆ ಪಾರ್ಟಿಸಿಪೇಷನ್ ಮಾಡಿದ್ರೆ ಅವ್ರಿಗೂ ಕೂಡ ಎಕ್ಸಾಮ್ಟೆಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಆರ್ಡರ್ ಆಫ್ ಪ್ರಿಫರೆನ್ಸ್ ಆಫ್ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದ್ರೆ ಕ್ಯಾಂಡಿಡೇಟ್ ಹೂ ರೆಪ್ರೆಸೆಂಟೆಡ್ ಅ ಕಂಟ್ರಿ ವಿತ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇನ್ ಎನಿ ಆಫ್ ದ ಗೇಮ್ಸ್ ಆರ್ ಸ್ಪೋರ್ಟ್ಸ್ ಮೆನ್ಷನ್ ಅಟ್ ಪ್ಯಾರಾ 3 ವಿತ್ ಕ್ಲಿಯರೆನ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಅಲ್ಲಿ ಯಾರು ಮೊದಲು ಭಾಗವಹಿಸಿರ್ತಾರಲ್ಲ ಅಂತಿವಿ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ರಿ, ಯಾರು ನ್ಯಾಷನಲ್ ಲೆವೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಗೋಲ್ಡ್, ಬ್ರೋಂಜ್, ಸಿಲ್ವರ್ ಮತ್ತೆ ಪಾರ್ಟಿಸಿಪೇಷನ್ ಮಾಡಿರ್ತಲ್ಲ ಅವರಿಗೆ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ರೆ ನಿಮಗೆ 30 ಅಂಕಗಳನ್ನು ಕೊಡ್ತಾರೆ, ಸಿಲ್ವರ್ ಮೆಡಲ್ ಅನ್ನ ಗೆದ್ದಿದ್ರೆ 29 ಅಂಕಗಳನ್ನ ಕೊಡ್ತಾರೆ, ಬ್ರೋಂಜ್ ಮೆಡಲ್ ಗೆದ್ದಿದ್ರೆ 28, ಪಾರ್ಟಿಸಿಪೇಷನ್ ಮಾಡಿದಕ್ಕೆ 26 ಅಂಕಗಳನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಇನ್ ಸೀನಿಯರ್ ಆರ್ ಜೂನಿಯರ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆರ್ಗನೈಸ್ಡ್ ಬೈ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ರೆಕಗ್ನೈಸ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಆರ್ ನ್ಯಾಷನಲ್ ಗೇಮ್ಸ್ ಆರ್ಗನೈಸ್ಡ್ ಬೈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂಡ್ ಹ್ಯಾವ್ ಒನ್ ಮೆಡಲ್ ಇನ್ ಪೊಸಿಷನ್ ಅಪ್ ಟು ಥರ್ಡ್ ಪ್ಲೇಸ್. ಇದಾದ್ಮೇಲೆ ನೆಕ್ಸ್ಟ್ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಯಾರು ನೋಡ್ರಿ ಸೀನಿಯರ್ ಅಥವಾ ಜೂನಿಯರ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನ ಆಡಿರ್ತೀರಿ ಅದನ್ನ ಯಾರು ಆರ್ಗನೈಸ್ ಮಾಡಿರ್ತಾರೆ ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಆರ್ಗನೈಸ್ ಮಾಡಿರ್ತಾರೆ, ಅಥವಾ ನ್ಯಾಷನಲ್ ಗೇಮ್ಸ್ ಆರ್ಗನೈಸ್ ಮಾಡಿದ್ದು ಯಾರಪ್ಪ ಅಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ನೀವು ಮೆಡಲ್ಸ್ ಅನ್ನ ಗೆದ್ದಿದ್ರೆ, ಇನ್ ಕೇಸ್ ಇಲ್ಲಿ ಏನಾದ್ರು ನೀವು ಗೋಲ್ಡ್ ಮೆಡಲ್ ಗೆದ್ದಿದ್ರೆ 25, ಸಿಲ್ವರ್ ಮೆಡಲ್ ಗೆದ್ದಿದ್ರೆ 24, ಬ್ರೋಂಜ್ ಮೆಡಲ್ ಗೆದ್ದಿದ್ರೆ 23 ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನಿಮ್ಗೆ ಮೆರಿಟ್ ವೈಸ್ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ರಿ, ಎಲ್ಲಾ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರ್ಬೇಕಂದ್ರೆ 170 ಸೆಂಟಿಮೀಟರ್, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್, ಪುರುಷ ಅಭ್ಯರ್ಥಿಗಳಿಗೆ ಮಿನಿಮಮ್ ಜಸ್ಟ್ ಇರ್ಬೇಕಂದ್ರೆ 80 ಸೆಂಟಿಮೀಟರ್, ಎಕ್ಸ್ಪ್ಯಾಂಡ್ ಆದಾಗ 85 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ನಿಮ್ಮ ವೇಟ್ ಮತ್ತೆ ಹೈಟ್ಗೆ ಮ್ಯಾಚ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ಆಮೇಲೆ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಆಗುತ್ತೆ, ಆಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಫೀಲ್ಡ್ ಟ್ರಯಲ್ ಆರ್ ಸ್ಕಿಲ್ ಟೆಸ್ಟ್. ದ ಫೀಲ್ಡ್ ಟ್ರಯಲ್ will be of 50 marks and will be conducted as per the guidelines instruction prepared by the SSB. The minimum qualifying marks in field trial for all category SC, ST, OBC and general will be 60%. ಫೀಲ್ಡ್ ಟ್ರಯಲ್ ಅಂತ ಇರುತ್ತೆ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 50 ಅಂಕಗಳಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಕಿಲ್ ಟೆಸ್ಟ್ ಅಥವಾ ಫೀಲ್ಡ್ ಟ್ರಯಲ್ ಅನ್ನ ಮಾಡ್ತಾರೆ. ಅಲ್ಲಿ ನೀವು ಮಿನಿಮಮ್ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕಂದ್ರೆ 60%, 50ಗೆ 60% ಅಂದ್ರೆ 30 ಅಂಕಗಳನ್ನ ಅಥವಾ 30 ಅಂಕಗಳನ್ನ ನೀವು ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಸಾರಿ, ನಾ ಸ್ಟೇಜ್ 2 ಹೇಳೋದ್ ಮರ್ತ್ಬಿಟ್ಟೆ. ನೋಡ್ರಿ, ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೇಜ್ 2 ಅನ್ನ ಮಾಡ್ತಾರೆ. ಸ್ಟೇಜ್ 1 ಅಲ್ಲಿ ಯಾವುದೇ ಫೀಲ್ಡ್ ಟ್ರಯಲ್ ಅಥವಾ ಸ್ಕಿಲ್ ಟೆಸ್ಟ್ ಇರಲ್ಲ. ಸ್ಟೇಜ್ 2 ಅಲ್ಲಿ ನೋಡ್ರಿ, ದ ಸೆಕೆಂಡ್ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ ವಿಲ್ ಬಿ ಕಂಡಕ್ಟೆಡ್ ಅದರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇಫ್ ವೇಕೆನ್ಸೀಸ್ ರಿಮೇನ್ ಅನ್ಫಿಲ್ಡ್
After selections of the candidates having medals or participation in international and medals winner in national competition up to third place. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಎಲ್ಲ ಆದ್ಮೇಲೆ ಇನ್ ಕೇಸ್ ವೇಕೆನ್ಸೀಸ್ ಉಳಿದ್ರೆ ನಿಮಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಳಿದಂತ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರಿಮೈನಿಂಗ್ ವೇಕೆನ್ಸೀಸ್ ಅಂದ್ರೆ ಎಷ್ಟು ಫಿಲ್ ಆಗಿ ಉಳಿಯುತ್ತಲ್ಲ ಅದ್ರ ಮೇಲೆ ನಿಮ್ಗೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ ನೋಡ್ರಿ 404ರಲ್ಲಿ 50 ಹೋದ್ರೆ ನಿಮ್ಗೆ 354 ಅಥವಾ 100 ಹೋದ್ರೆ 304 ವೇಕೆನ್ಸಿಗೆ ಏನ್ ಮಾಡ್ತಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ಡಾಕ್ಯುಮೆಂಟೇಶನ್ಸ್ ಇರುತ್ತೆ. ಡಾಕ್ಯುಮೆಂಟೇಶನ್ಸ್ ಅಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಥವಾ ಸರ್ಟಿಫಿಕೇಟ್ ಯಾವ್ದಕ್ ಸಂಬಂಧಪಟ್ಟಂತೆ ಏಜ್, ಎಜುಕೇಶನ್ಸ್, ಕಾಸ್ಟ್, ಸ್ಪೋರ್ಟ್ಸ್, ಅಚೀವ್ಮೆಂಟ್ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಇನ್ ಕೇಸ್ ನೀವು ಕೇಳ್ತಿದ್ರೆ ಅದ್ರ ಬಗ್ಗೆ ಕೊಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಫಿಲ್ ಟೆಸ್ಟ್ ಅಥವಾ ಸ್ಕಿಲ್ ಟ್ರಯಲ್ ಇರುತ್ತೆ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ 50 ಅಂಕಗಳಿಗೆ ಅವರು ಒಂದು ಫಿಲ್ ಟ್ರಯಲ್ ಅಥವಾ ಸ್ಕಿಲ್ ಟೆಸ್ಟ್ ಪರೀಕ್ಷೆನ ಮಾಡ್ತಾರೆ. ಅದರಲ್ಲಿ ನೀವು ಮಿನಿಮಮ್ ಎಷ್ಟು ಅಂಕಗಳನ್ನ ಪಡಿಬೇಕಂದ್ರೆ 30 ಅಂಕಗಳನ್ನ ಪಡಿಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಕೂಡ ನೋಡ್ರಿ ಫಿಸಿಕಲ್ ಟೆಸ್ಟ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಅಂದ್ರೆ ಎಲ್ಲಾ ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕು, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್, ಪುರುಷ ಅಭ್ಯರ್ಥಿಗಳ ಚೆಸ್ಟ್ ಮಿನಿಮಮ್ 80 ಇರಬೇಕು, ಎಕ್ಸ್ಪಾಂಡೆಡ್ ಆದಾಗ 85 ಆಗ್ಬೇಕಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೂಡ ವೇಟ್ ಇದೆ. ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ನಿಮ್ದು ವೇಟ್ ಮತ್ತೆ ಹೈಟ್ ಗೆ ಕಂಪ್ಯಾರಿಸನ್ ಮಾಡ್ತಾರೆ. ಅದಾದ್ಮೇಲೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಆಮೇಲೆ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಸೊ ರಿಸಲ್ಟ್ ಅನ್ನ ಎಲ್ಲಿ ಅನೌನ್ಸ್ ಮಾಡ್ತಾರೆ ಅಂದ್ರೆ www.recruitment.ssb.gov.in ಮೂಲಕ ರಿಸಲ್ಟ್ ಅನ್ನ ಮಾಡ್ತಾರೆ, ಅಥವಾ ಇವ್ರದೇ ವೆಬ್ಸೈಟ್ ಆದಂತ www.ssb.gov.in ಮೂಲಕ ಆದ್ರೂ ನಿಮ್ಗೆ ರಿಸಲ್ಟ್ ಅನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ ವೇಕೆನ್ಸೀಸ್ ಇದೆ, ಅದನ್ನ ಫುಲ್ಫಿಲ್ ಯಾವ ತರನಾಗಿ ಮಾಡ್ಬೇಕಂದ್ರೆ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ SSB ರಿಕ್ರೂಟ್ಮೆಂಟ್ ವೆಬ್ಸೈಟ್ ಆದಂತ www.recruitment.ssb.gov.in ಗೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಹೌ ಟು ಅಪ್ಲೈ ಅಂತಂದ್ರೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಗೋ ಥ್ರೂ ದ ಇನ್ಸ್ಟ್ರಕ್ಷನ್ ಅಂಡ್ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಅವೈಲೇಬಲ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಆರ್ SSB ರಿಕ್ರೂಟ್ಮೆಂಟ್ ಬೋರ್ಡ್ ವೆಬ್ಸೈಟ್, ದಟ್ ಈಸ್ www.recruitment.ssb.gov.in ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಅಪ್ಲಿಕೇಶನ್ಸ್ ಹಾಕೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂದ್ರೆ SSB ರಿಕ್ರೂಟ್ಮೆಂಟ್ ವೆಬ್ಸೈಟ್ ಆದಂತ www.recruitment.ssb.gov.in ಹೋಗಿ ಕೇರ್ಫುಲ್ ಆಗಿ ಓದಿ ಆಮೇಲೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಂತ ಹೇಳ್ತಿದ್ದಾರೆ. ಅಥವಾ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಓದಿ ನೆಕ್ಸ್ಟ್ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬೇಕಂತ ಹೇಳ್ತಿದ್ದಾರೆ. ಸೊ ಇದು ಏನಂದ್ರೆ ಎಕ್ಸ್ಕ್ಲೂಸಿವ್ಲಿ ಸ್ಪೋರ್ಟ್ಸ್ ಪರ್ಸನ್ ಇರುವಂತ ಹೊಸ ನೋಟಿಫಿಕೇಶನ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಡೌಟ್ ಇತ್ತು ಮತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ತಿಳ್ಕೊಬೇಕಂದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು, ಜೊತೆಗೆ ಯಾವ ಒಂದು ಕ್ಯಾಟಗರಿ ಎಷ್ಟು ವೇಕೆನ್ಸೀಸ್ ಇದೆ ಅಂತಾನು ಕೂಡ ತಿಳ್ಕೊಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.